ನಮಸ್ಕಾರ. ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ನಮ್ಮ 6ನೇ ದಿನದ ಅಡ್ವೆಂಚರ್. And after exploring some of the most famous destinations in Switzerland over the last few days, ನಾವು ಡಿಸೈಡ್ ಮಾಡಿದ್ವಿ ಇವತ್ತು ಸ್ವಲ್ಪ ಕಡಿಮೆ ಕ್ರೌಡ್ ಇರೋ ಕಡೆ ಹೋಗೋಣ ಅಂತ. ಸೊ ನಾವಿವತ್ತು ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇವತ್ತು ನಾವು ಓಲ್ಡೆಸ್ಟ್ ಫೆನಿಕ್ಯುಲರ್ ವರ್ಲ್ಡ್ನ ಫಸ್ಟ್ ಓಪನ್ ಕೇಬಲ್ ಕಾರ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಬನ್ನಿ ನಮ್ಮ ಜರ್ನಿನ ಶುರು ಮಾಡೋಣ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಗ್ಗೆ ಆರಾಮಾಗಿ ಎದ್ದು ರೆಡಿಯಾಗಿ ಝೂರಿಕ್ಕಿಂದ ಸ್ಟಾನ್ಸ್ ಕಡೆಗೆ ಹೊರಟ್ವಿ. ನಿಜವಾಗ್ಲೂ ಸ್ವಿಟ್ಜರ್ಲ್ಯಾಂಡಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಕನ್ವೀನಿಯೆಂಟ್ ಆಗಿವೆ. ಆ್ಯಂಡ್ ಇದ್ರ ಜೊತೆ ನಮ್ಮ ಸ್ವಿಸ್ ಪಾಸ್ ನಮ್ಮ ಟ್ರಾವೆಲ್ನ ತುಂಬಾ ಈಸಿ ಮಾಡುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಸ್ವಿಟ್ಜರ್ಲ್ಯಾಂಡ್ ಜರ್ನೀಸ್ ಆರ್ ನೆವರ್ ಬೋರಿಂಗ್. ನಾವು ಫೈನಲಿ ಸ್ಟಾನ್ಸ್ ತಲುಪಿದ್ವಿ. ಸ್ಟಾನ್ಸ್ ಲೂಸರ್ನಿಂದ ಬರೀ 15 ಮಿನಿಟ್ಸ್ ಟ್ರೈನ್ ಜರ್ನಿ ಆಗಿದೆ. ಆ್ಯಂಡ್ ನಾವು ಸ್ಟಾನ್ಸ್ ಬಂದ ತಕ್ಷಣ ಏನೋ ಒಂಥರ ಕಾಮ್ ಅಟ್ಮಾಸ್ಫಿಯರ್ ಇತ್ತು. Unlike some of the busy tourist destinations, Stans has a very peaceful and charming vibe ಅಂತಾನೆ ಹೇಳ್ಬೋದು. ಆ್ಯಂಡ್ ನಾನು ಮುಂಚಿನ ಎಲ್ಲ ವೀಡಿಯೋಸಲ್ಲಿ ಹೇಳಿದ ಹಾಗೆ ನಾವು ಯಾವುದೇ ಮೌಂಟೇನ್ ಹೋಗೋ ಮುಂಚೆ ವೆಬ್ ಕ್ಯಾಮ್ನ ಚೆಕ್ ಮಾಡಲೇಬೇಕು. ನಾವು ಝೂರಿಕ್ಕಿಂದ ಬರ್ತಾ ವೆಬ್ ಕ್ಯಾಮ್ಸ್ನ ಚೆಕ್ ಮಾಡಿದಾಗ ವೆದರ್ ವಾಸ್ ಆ್ಯಕ್ಚುಲಿ ವೆರಿ ನೈಸ್. ಬಟ್ ನಾವಿಲ್ಲಿಗೆ ಬಂದು ತಲುಪೋ ಅಷ್ಟರಲ್ಲಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಸರಿ, ಇವಾಗ ಏನು ಮಾಡೋಕ್ಕಾಗಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್ ಆಗೇ ಬಿಡಲಿ ಅಂತ ಮುಂದುವರೆದ್ವಿ. ಸ್ಟಾನ್ಸನ್ ಯಾಕೆ ಇಷ್ಟೊಂದು ಯೂನಿಕ್ ಆಗಿದೆ ಅಂದರೆ ನಾವು ಹೋಗೋ ದಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ಟಾನ್ಸ್ ರೈಲ್ವೆ ಸ್ಟೇಷನಿಂದ ನಾವು 5-10 ನಿಮಿಷ ವಾಕ್ ಮಾಡಿಕೊಂಡು ಸ್ಟಾನ್ಸೋನ್ ವ್ಯಾಲಿ ಸ್ಟೇಷನ್ ರೀಚ್ ಆದ್ವಿ. ಇಲ್ಲಿ ನೀವು 2 ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ನ ಎಂಜಾಯ್ ಮಾಡ್ಬೋದು. ನಾವು ನಮ್ಮ ಫಸ್ಟ್ ಜರ್ನಿನ ದ ಫೇಮಸ್ ಸ್ಟಾನ್ಸಾನ್ ಫೆನಿಕ್ಯುಲರ್ ಮೂಲಕ ಸ್ಟಾರ್ಟ್ ಮಾಡಿದ್ವಿ. ಇದು ಸ್ವಿಟ್ಜರ್ಲ್ಯಾಂಡ್ನ ಒನ್ ಆಫ್ ದ ಓಲ್ಡೆಸ್ಟ್ ಫೆನಿಕ್ಯುಲರ್. ಆ್ಯಂಡ್ ಈ ಫೆನಿಕ್ಯುಲರ್ 1893 ಇಂದ ಆಪರೇಟ್ ಆಗ್ತಿದೆ. And this is very important part of Swiss engineering history. ನೋಡೋಕೆ ಒಳ್ಳೆ ಟಾಯ್ ಟ್ರೈನ್ ಥರ ಇದೆ ಅಲ್ವಾ? ಆ್ಯಂಡ್ ಫೆನಿಕ್ಯುಲರ್ ಅಂದರೆ 2 ಕ್ಯಾರೇಜಸ್ ಕೇಬಲ್ ಮೂಲಕ ಕನೆಕ್ಟ್ ಆಗಿರೋ ಸ್ಪೆಷಲ್ ರೈಲ್ವೆ ಸಿಸ್ಟಮ್ ಅಂತ ಅರ್ಥ. ಸ್ಲೋಲಿ ನಮ್ಮ ಫೆನಿಕ್ಯುಲರ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಬ್ಯೂಟಿಫುಲ್ ವ್ಯೂಸ್ ಕೂಡ ಸ್ಟಾರ್ಟ್ ಆಗೇ ಬಿಡ್ತು. ಸುತ್ತಮುತ್ತಲು ಗ್ರೀನ್ರಿ ಆ್ಯಂಡ್ ಸ್ವಿಸ್ ಆಲ್ಪ್ಸ್. ನಂಗಂತೂ ಈ ಫೆನಿಕ್ಯುಲರ್ ಟ್ರೈನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಲೋಲಿ ನಾವು ಅಪ್ಪರ್ ಸ್ಟೇಷನ್ ರೀಚ್ ಆದ್ವಿ. ಆ್ಯಂಡ್ ಹಿಯರ್ ಕಮ್ಸ್ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಜರ್ನಿ. ದ ಫೇಮಸ್ ಕ್ಯಾಬ್ರಿಯೋ ಕೇಬಲ್ ಕಾರ್. ಇದು ವರ್ಲ್ಡ್ನ ಫಸ್ಟ್ ಓಪನ್ ಕೇಬಲ್ ಕಾರ್. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ ಈ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ನೀವು ನೋಡ್ತಿರೋ ಹಾಗೆ ಈ ಕೇಬಲ್ ಕಾರ್ನ ಯುನಿಕ್ ಥಿಂಗ್ ಏನಪ್ಪ ಅಂದರೆ ಈ ಓಪನ್ ಅಪ್ಪರ್ ಡೆಕ್.
ಇಲ್ಲಿ ಲೋವರ್ ಕ್ಲೋಸ್ ಡೆಕ್ ಕೂಡ ಇದೆ. ಬಟ್ ವಿ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಫ್ರೆಶ್ ಮೌಂಟೇನ್ ಏರ್ ಆ್ಯಂಡ್ ಅನ್ಇಂಟರಪ್ಟೆಡ್ ಸೀನ್ರಿ ಆಲ್ ಅರೌಂಡ್. ಸೊ ನಾವು ಫುಲ್ ಜರ್ನಿ ಇಲ್ಲೇ ಇದ್ವಿ. ಇದು ಎಷ್ಟು ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಅಂದರೆ ನಿಜವಾಗ್ಲೂ ವರ್ಡ್ಸಲ್ಲಿ ಹೇಳೋಕ್ಕೆ ಆಗಲ್ಲ. ಹಾಗೆ ಮೇಲೆ ಹೋಗ್ತಿದ್ದ ಹಾಗೆ ಕೂಲ್ ಅಲ್ಪೈನ್ ಬ್ರೀಸ್, ಫ್ರೆಶ್ ಮೌಂಟೇನ್ ಏರ್, ನೇಚರ್ನ ಸೌಂಡ್ ಆ್ಯಂಡ್ ಬ್ರೆಡ್ ಟೇಕಿಂಗ್ ವ್ಯೂಸ್ ಆ್ಯಂಡ್ ಇದ್ರ ಜೊತೆ ಈ ಕ್ಲೌಡ್ಸ್ ಲಿಟ್ರಲಿ ಸ್ವರ್ಗಕ್ಕೆ ದಾರಿ ಮಾಡಿಕೊಡ್ತಿರೋ ಆಗಿತ್ತು. ನಿಜ ಹೇಳಬೇಕು ಅಂದರೆ ನಾವು ಈ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮೇನ್ ಆಗಿ ಸ್ಟ್ಯಾನ್ಸ್ ಆನ್ ಮೌಂಟೇನ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು. ಆ್ಯಂಡ್ ಈ ಫುಲ್ ಜರ್ನಿ ಸ್ವಿಸ್ ಪಾಸಲ್ಲಿ ಇನ್ಕ್ಲೂಡ್ ಆಗಿದೆ. ಫೈನಲಿ ನಾವು ಸ್ಟ್ಯಾನ್ಸಾರ್ ಮೌಂಟೇನ್ನ ತಲುಪಿದ್ವಿ. ವೆಲ್ಕಮ್ ಟು ಸ್ಟ್ಯಾನ್ಸಾರ್ ಮೌಂಟೇನ್. ಬಟ್ ದ ಮೊಮೆಂಟ್ ವಿ ಸ್ಟೆಪ್ಡ್ ಔಟ್, ಎಲ್ಲ ಕಡೆ ಕ್ಲೌಡ್ಸ್, ಲಿಟ್ರಲಿ ಏನೂ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ಕಾಣಿಸ್ತಿರೋ ಜೈಂಟ್ ವೀಲ್ಸ್ ಸ್ಟ್ಯಾನ್ಸಾರ್ನ ಹಿಸ್ಟೋರಿಕ್ ರೈಲ್ವೆ ಸಿಸ್ಟಮ್ನ ಒಂದು ಪಾರ್ಟ್. ಇವಾಗ ನಾವು ಕ್ಯಾಬ್ರಿಯೋ ಕೇಬಲ್ ಕಾರಲ್ಲಿ ಬಂದ್ವಲ್ಲ, ಇದಕ್ಕಿಂತ ಮುಂಚೆ ಫೆನಿಕ್ಯುಲರ್ ಇಲ್ಲಿ ತನಕ ಬರ್ತಿತ್ತಂತೆ. ಆ್ಯಂಡ್ ಈ ಜೈಂಟ್ ಗೇರ್ಸ್ ಫೆನಿಕ್ಯುಲರ್ ಟ್ರೈನ್ಸ್ನ ಮೇಲೆ ಪುಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿತ್ತಂತೆ. ಇದು 1893ಇಂದ ಆಪ್ರೇಟ್ ಆಗ್ತಿದೆ. ಬಟ್ 1970ಯಲ್ಲಿ ಲೈಟ್ನಿಂಗಿಂದ ಆದ ಫೈರ್ ಆಕ್ಸಿಡೆಂಟಲ್ಲಿ ಇದು ಆಲ್ಮೋಸ್ಟ್ ಡಿಸ್ಟ್ರಾಯ್ ಆಯಿತು. ಆಮೇಲೆ 1975ಅಲ್ಲಿ ನಾರ್ಮಲ್ ಕೇಬಲ್ ಕಾರ್ಸ್ ಆಪ್ರೇಟ್ ಆಗ್ತಿತ್ತು. ಆ್ಯಂಡ್ ಇವಾಗ 2012ಇಂದ ಈ ಕ್ಯಾಬ್ರಿಯೋ ಕೇಬಲ್ ಕಾರ್ ಶುರು ಆಯಿತು. ಹಾಗೆ ಈ ಜಾಯಿಂಟ್ಗೆ ಸ್ಟ್ಯಾನ್ಸಾನ್ ಹಾಗೂ ಸ್ವಿಟ್ಜರ್ಲ್ಯಾಂಡ್ನ ಒಂದು ಅದ್ಭುತ ಇಂಜಿನಿಯರಿಂಗ್ನ ಸಾಧನೆ. ಫುಲ್ ಮೌಂಟೇನ್ ಒಳ್ಳೆ ವೈಟ್ ಬ್ಲ್ಯಾಂಕೆಟಲ್ಲಿ ಕವರ್ ಮಾಡ್ಕೊಂಡಿರೋ ಥರ ಇತ್ತು. ಇದೊಂಥರ ಬೇರೆನೇ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆದರೂ ಇರಲಿ ಪರವಾಗಿಲ್ಲ ಅಂತ ನಾವು ಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ನಿಜವಾಗ್ಲೂ ವಾಕಿಂಗ್ ಥ್ರೂ ದೀಸ್ ಕ್ಲೌಡ್ಸ್ ಫೆಲ್ಟ್ ಮ್ಯಾಜಿಕಲ್. ಸಿಕ್ಕಾಪಟ್ಟೆ ಪೀಸ್ಫುಲ್ ಆಗಿತ್ತು. ಒಳ್ಳೆ ಸ್ವರ್ಗದ ಥರ ಕಾಣಿಸ್ತಿತ್ತು. ಹೀಗೆ ನಾವು ಮೇಲೆ ಹೋಗ್ತಿರ್ಬೇಕಾದ್ರೆ ವಿ ಸ್ಪಾಟೆಡ್ ಒನ್ ಆಫ್ ದ ಮೌಂಟೇನ್ಸ್ ಮೋಸ್ಟ್ ಫೇಮಸ್ ರೆಸಿಡೆಂಟ್, ದ ಮ್ಯಾಮತ್. ಇದನ್ನ ಜರ್ಮನ್ ಲ್ಯಾಂಗ್ವೇಜಲ್ಲಿ ಮುರ್ಮೆಲಿ ಅಂತ ಕರೀತಾರೆ.
ಇದು ನೋಡೋಕ್ಕೆ ಒಳ್ಳೆ ಸ್ಕ್ವಿರೆಲ್ ಥರನೇ ಇರುತ್ತೆ, ಬಟ್ ಇನ್ ಅ ಬಿಗರ್ ಸೈಜ್. ಇವನ್ನ ಲಾರ್ಜ್ ಗ್ರೌಂಡ್ ಸ್ಕ್ವಿರೆಲ್ಸ್ ಅಂತಾನೂ ಕರೀತಾರೆ. ಆ್ಯಂಡ್ ಈ ಆ್ಯನಿಮಲ್ಸ್ನ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದರೆ, ಇವು ತಿಂಗಳಾನ್ಗಟ್ಲೆ ಅಂಡರ್ಗ್ರೌಂಡಲ್ಲಿ ಫುಲ್ ಮಲ್ಗೆ ಇರುತ್ತೆ, ಅಂದರೆ ವಿಂಟರ್ ಟೈಮಲ್ಲಿ. ಬಟ್ ಇವು ಸಮ್ಮರ್ ಟೈಮಲ್ಲಿ ಫುಲ್ ಆ್ಯಕ್ಟಿವ್ ಆಗಿರುತ್ತಂತೆ. ಹಾಗೆ ಈ ಮ್ಯಾರ್ಮೋತ್ಸ್ ಅವುಗಳ ವಿಸಲ್ ಥರ ಇರೋ ಸೌಂಡ್ಗೆ ತುಂಬಾ ಫೇಮಸ್. ಏನಾದರೂ ಡೇಂಜರ್ ಸೆನ್ಸ್ ಆದರೆ ಈ ಆ್ಯನಿಮಲ್ಸ್ ವಿಸಲ್ ಥರ ಸೌಂಡ್ ಮಾಡಿ ಬೇರೆ ಮ್ಯಾರ್ಮೋತ್ಸ್ಗೆ ಅಲರ್ಟ್ ಮಾಡುತ್ತೆ. ನೋಡೋಕ್ಕೆ ಎಷ್ಟೊಂದು ಕ್ಯೂಟ್ ಆಗಿವೆ ಅಲ್ವಾ? ನಿಜವಾಗ್ಲೂ ಈ ಎಕ್ಸ್ಪೀರಿಯನ್ಸ್ ನಮ್ಮ ಜರ್ನಿನ ಇನ್ನೊಂದು ಹೈಲೈಟ್. ಹಾಗೆ ಸ್ವಲ್ಪ ಟೈಮ್ ಈ ಮ್ಯಾರ್ಮೋಸ್ ಜೊತೆ ಸ್ಪೆಂಡ್ ಮಾಡಿ ಮೇಲೆ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೊರಟ್ವಿ. ಹಾಗೆ ಮೇಲೆ ಹೊಡ್ತಿದ್ಬೇಕಾದ್ರೆ ದೇವರು ಸ್ವಲ್ಪ ಕರುಣೆ ತೋರಿಸ್ದ. ಸ್ಕೈ ಸ್ವಲ್ಪ ಕ್ಲಿಯರ್ ಆಯಿತು ಆ್ಯಂಡ್ ಸ್ವಲ್ಪ ವ್ಯೂ ನೋಡೋಕ್ಕೆ ಸಿಕ್ತು. ಹಾಗೆ ನಾವು ಇಲ್ಲೇ ಸ್ವಲ್ಪ ಹೊತ್ತು ವ್ಯೂನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ತಗೊಂಡ್ವಿ. ಒನ್ ಮೋರ್ ಥಿಂಗ್ ಏನು ಅಂದರೆ, ಇಲ್ಲಿ ಇದು ಒಂದೇ ವ್ಯೂ ಪಾಯಿಂಟ್ ಅಲ್ಲ, ಇಲ್ಲಿ ಬೇರೆ ಬೇರೆ ಕಡೆ ಅಬ್ಸರ್ವೇಷನ್ ಡೆಕ್ಸ್ ಇದೆ. ಬಟ್ ಇವಾಗ ಕ್ಲೌಡ್ಸಿಂದ ಕವರ್ ಆಗಿರೋದ್ರಿಂದ ಅಷ್ಟೊಂದೇನು ಕಾಣಿಸ್ತಿಲ್ಲ. ಬ್ಯೂಟಿಫುಲ್ ಆಫ್ಟರ್ನೂನ್ ಕಳೆದ ಮೇಲೆ ನಾವು ವಾಪಸ್ ಹೊರಡಬೇಕಾದ್ರೆ ನಮಗೆ ಸ್ವಾಮೀಜಿಗಳ ದರ್ಶನ ಆಯಿತು. ಇವರು ಯಾವ ಕಡೆ ಸ್ವಾಮಿಗಳು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಕೆಳಗೆ ಬಂದರೆ ನಿಮಗಿಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ಸಿಗುತ್ತೆ. ಹಾಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ.
ಆ್ಯಂಡ್ ಟೈಮ್ ಆಗೇ ಬಿಡ್ತು. ನಾವು ವಾಪಸ್ ಕ್ಯಾಬ್ರಿಯೋ ಕೇಬಲ್ ಕಾರ್ನ ಹತ್ತಿ ಹೊರಟ್ವಿ. ಆ್ಯಂಡ್ ರೈಡ್ ಡೌನ್ ಫೆಲ್ಟ್ ಜಸ್ಟ್ ಆಸ್ ಎಕ್ಸೈಟಿಂಗ್ ಆಸ್ ದ ರೈಡ್ ಅಪ್. ಇವಾಗ ಸ್ವಲ್ಪ ವೆದರ್ ಚೆನ್ನಾಗಾಗಿತ್ತು ಆ್ಯಂಡ್ ಸ್ವಲ್ಪ ಜಾಸ್ತಿ ವಿಸಿಬಿಲಿಟಿ ಇತ್ತು. ನಾವು ಸ್ಟೇಷನ್ ರೀಚ್ ಆಗಿ ಮತ್ತೊಮ್ಮೆ ಫೆನಿಕ್ಯುಲರ್ ಟ್ರೈನ್ನ ಬೋರ್ಡ್ ಆದ್ವಿ. ಆ್ಯಂಡ್ ದಿಸ್ ಟೈಮ್ ವಿ ಗಾಟ್ ಲಕ್ಕಿ, ಯಾಕಂದರೆ ನಮಗೆ ಮುಂದೆ ಆಪ್ರೇಟರ್ ಪಕ್ಕನೇ ಕೂತ್ಕೊಳ್ಳೋ ಅವಕಾಶ ಸಿಕ್ತು. ಆ್ಯಂಡ್ ನಿಜವಾಗ್ಲೂ ಆಪ್ರೇಟರ್ ವಾಸ್ ಸೋ ಫ್ರೆಂಡ್ಲಿ ಗೊತ್ತಾ. ನಮಗೆ ಕೇಳಿದ ತಕ್ಷಣ ಓಕೆ ಅಂತ ಹೇಳಿ ಕರೆದು ಕೂರಿಸ್ಕೊಂಡ್ರು. ವಾಟ್ ಅನ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್. ನಾನಂತೂ ಚಿಕ್ಕ ಮಗು ಥರ ಎಂಜಾಯ್ ಮಾಡ್ತಿದ್ದೆ. ಆಫ್ಟರ್ ಅ ಬ್ಯೂಟಿಫುಲ್ ಡೇ ನಾವು ಫೈನಲಿ ವಾಪಸ್ ಕೆಳಗಡೆ ಬಂದು ಝೂರಿಕ್ ಕಡೆಗೆ ಪಯಣ ಬೆಳೆಸಿದ್ವಿ. ಓವರ್ ಆಲ್ ಇವತ್ತಿನ ಸ್ಟ್ಯಾನ್ಸ್ ಹಾರ್ನ್ ಎಕ್ಸ್ಪೀರಿಯನ್ಸ್ ನಮ್ಮ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ನ ಮೋಸ್ಟ್ ಯುನೀಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಿಸ್ಟಾರಿಕ್ ಫೆನಿಕ್ಯುಲರ್ ಟ್ರೈನ್, ವರ್ಲ್ಡ್ನ ಫಸ್ಟ್ ಓಪನ್ ಕೇಬಲ್ ಕಾರ್, ಕ್ಯೂಟ್ ಮಾರ್ಮೋತ್ಸ್ ಆ್ಯಂಡ್ ಸ್ವರ್ಗದ ಥರ ಇದ್ದ ಕ್ಲೌಡ್ಸ್ನ ವೆಲ್ಕಮ್. ನಿಜವಾಗ್ಲೂ ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಸ್ವಿಟ್ಜರ್ಲ್ಯಾಂಡ್ ಡೆಸ್ಟಿನೇಷನ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.